ನಮಸ್ಕಾರ. ಸ್ಮಾಲ್ ಬೋರ್ ಸಿಂಗಲ್ ಆಕ್ಟಿಂಗ್ ನ್ಯೂಮ್ಯಾಟಿಕ್ ಸಿಲಿಂಡರ್ ನ ನಿರ್ದೇಶನ ಮತ್ತು ವೇಗ ನಿಯಂತ್ರಣಕ್ಕಾಗಿ ಸರ್ಕ್ಯೂಟ್ ಅನ್ನು ನಿರ್ಮಿಸಿ ಎಂಬ ಈ ಅಧಿವೇಶನಕ್ಕೆ ಸುಸ್ವಾಗತ. ಈ ಅಧಿವೇಶನದ ಅಂತ್ಯದ ವೇಳೆಗೆ 3-4 ಟೂ-ವೇ ಕವಾಟವನ್ನ ಬಳಸಿಕೊಂಡು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಅನ್ನು ನಿರ್ವಹಿಸಲು ಅಗತ್ಯವಾದ ಪರಿಕರಗಳು ಮತ್ತು ಸಾಮಗ್ರಿಗಳನ್ನ ಪಟ್ಟಿ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ. ಸರ್ಕ್ಯೂಟ್ ನ ಕಾರ್ಯವನ್ನ ಪರಿಶೀಲಿಸಲು ಮತ್ತು ಸೆಟ್ಟಿಂಗ್ ನಲ್ಲಿ ಟ್ಯೂಬ್ ಲೈನ್ ಗಳನ್ನ ಹೇಗೆ ಸಂಪರ್ಕಿಸುವುದು ಎಂಬುದನ್ನ ಪ್ರದರ್ಶಿಸಲು ತರಬೇತುದಾರ ಮಂಡಳಿಯಲ್ಲಿ ಸರ್ಕ್ಯೂಟ್ ಅನ್ನ ಹೇಗೆ ಜೋಡಿಸುವುದು ಎಂದು ತಿಳಿಯಿರಿ. 3-4 ಟೂ-ವೇ ಕವಾಟವನ್ನ ಬಳಸಿಕೊಂಡು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಅನ್ನು ನಿರ್ವಹಿಸಲು ಅಗತ್ಯವಾದ ಉಪಕರಣಗಳು ಮತ್ತು ಸಾಮಗ್ರಿಗಳನ್ನ ಈಗ ನೋಡೋಣ. ಇದು ಟ್ರೈನರ್ ಬೋರ್ಡ್, ನ್ಯೂಮ್ಯಾಟಿಕ್ ಸೋರ್ಸ್, ಕಂಪ್ರೆಸರ್, PU ಟ್ಯೂಬ್, FRL ಯೂನಿಟ್, 3-4 ಟೂ-ವೇ ವಾಲ್ವ್ ಮತ್ತು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಅನ್ನು ಒಳಗೊಂಡಿದೆ. ಟೂ-ವೇ ಕವಾಟವನ್ನ ಬಳಸಿಕೊಂಡು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಅನ್ನು ನಿರ್ವಹಿಸಲು ನೀವು ಮೊದಲು ಟ್ರೈನರ್ ಬೋರ್ಡ್ನಲ್ಲಿ ಘಟಕಗಳನ್ನು ವ್ಯವಸ್ಥಿತಗೊಳಿಸಬೇಕಾಗುತ್ತದೆ. ಉದಾಹರಣೆಗೆ ನ್ಯೂಮ್ಯಾಟಿಕ್ ಮೂಲ, ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್, 3-4 ಟೂ-ವೇ ವಾಲ್ವ್ ಮತ್ತು FRL ಅನ್ನು ವ್ಯವಸ್ಥಿತಗೊಳಿಸಿ. ಇಲ್ಲಿ ಪ್ರದರ್ಶಿಸಲಾದ ಘಟಕಗಳಿಗಾಗಿ ISO 1219 ಚಿಹ್ನೆಗಳನ್ನು ನೋಡೋಣ. ಟೂ-ವೇ ಕವಾಟವನ್ನ ಬಳಸಿಕೊಂಡು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಅನ್ನು ನಿರ್ವಹಿಸಲು ಸರ್ಕ್ಯೂಟ್ ರೇಖಾಚಿತ್ರ ಇಲ್ಲಿದೆ. ಕಂಪ್ರೆಸರ್ ಅನ್ನ ಸಂಕುಚಿತ ಗಾಳಿಯಲ್ಲಿ ಸ್ವಿಚ್ ಮಾಡಿದಾಗ ಇನ್ಪುಟ್ ಪೋರ್ಟ್ 1 ವರೆಗೆ ಲಭ್ಯವಿದೆ. ಪುಷ್ ಬಟನ್ ಒತ್ತಿದಾಗ ವಾಲ್ ಶಿಫ್ಟ್ ನಿಂದಾಗಿ ಗಾಳಿಯ ದಿಕ್ಕು ಬದಲಾಗುತ್ತದೆ. ಪಿಸ್ಟನ್ ಮುಂದೆ ಚಲಿಸುತ್ತದೆ. ಪುಷ್ ಬಟನ್ ಬಿಡುಗಡೆಯಾದಾಗ ಪಿಸ್ಟನ್ ಹಿಂತಿರುಗುತ್ತದೆ. ಈಗ ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಘಟಕಗಳನ್ನ ಹೇಗೆ ಜೋಡಿಸುವುದು ಎಂದು ನೋಡೋಣ. ಮೊದಲಿಗೆ ತೋರಿಸಿದಂತೆ ಟ್ರೈನರ್ ಬೋರ್ಡ್ನಲ್ಲಿ ಘಟಕವನ್ನ ವ್ಯವಸ್ಥೆ ಮಾಡಿ. ನಂತರ 3-4 ಟೂ-ವೇ ವಾಲ್ವ್ನ ಇನ್ಪುಟ್ ಪೋರ್ಟ್ 1ಗೆ ಮೂಲವನ್ನ FRL ಮತ್ತು FRLಗೆ ಸಂಪರ್ಕಿಸಿ. ಮುಂದೆ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ನ ಇನ್ಪುಟ್ ಪೋರ್ಟ್ಗೆ 3-4 ಟೂ-ವೇ ವಾಲ್ವ್ನ ಔಟ್ಪುಟ್ ಪೋರ್ಟ್ 2 ಅನ್ನು ಸಂಪರ್ಕಿಸಿ. ಸಂಪರ್ಕಗಳು ಸರಿಯಾಗಿವೆಯೇ ಮತ್ತು ಗಾಳಿಯನ್ನ ಪೂರೈಸುತ್ತವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಈಗ ಸರ್ಕ್ಯೂಟ್ನ ಕಾರ್ಯವನ್ನ ಪರಿಶೀಲಿಸಲು ಮೊದಲು ನೀವು ಪುಷ್ ಬಟನ್ ಅನ್ನು ಒತ್ತಬೇಕು. ನೀವು ಪುಷ್ ಬಟನ್ ಒತ್ತಿದಾಗ ಪಿಸ್ಟನ್ ಮುಂದೆ ಚಲಿಸಬೇಕು. ಮುಂದೆ ಪುಷ್ ಬಟನ್ ಬಿಡುಗಡೆ ಮಾಡಿ. ನೀವು ಪುಷ್ ಬಟನ್ ಅನ್ನು ಬಿಡುಗಡೆ ಮಾಡಿದಾಗ ಪಿಸ್ಟನ್ ಹಿಂಪಡೆಯುತ್ತದೆ. ಪುಷ್ ಬಟನ್ಗಳನ್ನು ಒತ್ತುವ ಮೂಲಕ ಮತ್ತು ಬಿಡುಗಡೆ ಮಾಡುವ ಮೂಲಕ ನೀವು ಪಿಸ್ಟನ್ ಚಲನೆಯನ್ನ ಪರಿಶೀಲಿಸಬಹುದು ಮತ್ತು ಆ ಮೂಲಕ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ನ ಚಲನೆಯನ್ನ 3-4 ಟೂ-ವೇ ವಾಲ್ವ್ ಮೂಲಕ ನಿಯಂತ್ರಿಸಬಹುದು ಎಂಬ ತೀರ್ಮಾನಕ್ಕೆ ಬರಬಹುದು.
ಫಿಟ್ಟಿಂಗ್ ಸಮಯದಲ್ಲಿ ಪುಷ್ ಬಳಸಿ ಟ್ಯೂಬ್ ಅನ್ನು ಹೇಗೆ ಸಂಪರ್ಕಿಸುವುದು ಎಂದು ಈಗ ನೋಡೋಣ. ಮೊದಲಿಗೆ ನೀವು ಪುಲ್ ಬ್ಯಾಕ್ ರಿಂಗ್ ಅನ್ನ ಹಿಡಿತದಲ್ಲಿಟ್ಕೊಳ್ಬೇಕು. ನಂತರ ಪಾಲಿಯುರೇಥಿನ್ ಟ್ಯೂಬ್ ಅನ್ನ ಫಿಟ್ಟಿಂಗ್ಗೆ ತಳ್ಳಬೇಕು. ಮತ್ತು ರಿಂಗ್ ಅನ್ನ ಎಳೆಯಬೇಕು ಮತ್ತು ಅಂತಿಮವಾಗಿ ಲಾಕ್ ರಿಂಗ್ ಅನ್ನ ಲಾಕ್ ಮಾಡಲು ಮುಂದಕ್ಕೆ ತಳ್ಳಬೇಕು. ಸ್ಮಾಲ್ ಬೋರ್ ಸಿಂಗಲ್ ಆಕ್ಟಿಂಗ್ ನ್ಯೂಮ್ಯಾಟಿಕ್ ಸಿಲಿಂಡರ್ ನ ನಿರ್ದೇಶನ ಮತ್ತು ವೇಗ ನಿಯಂತ್ರಣಕ್ಕಾಗಿ ಸರ್ಕ್ಯೂಟ್ ನಿರ್ಮಿಸಿ ಎಂಬ ಈ ಅಧಿವೇಶನದ ಅಂತ್ಯವನ್ನ ನಾವು ತಲುಪಿದ್ದೇವೆ. 3-4 2-ವೇ ವಾಲ್ವ್ ಬಳಸಿ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಅನ್ನ ನಿರ್ವಹಿಸಲು ಅಗತ್ಯವಾದ ಪರಿಕರಗಳು ಮತ್ತು ಸಾಮಗ್ರಿಗಳನ್ನ ನೀವು ಈಗ ಪಟ್ಟಿ ಮಾಡಲು ಸಾಧ್ಯವಾಗುತ್ತದೆ. ಸರ್ಕ್ಯೂಟ್ ನ ಕಾರ್ಯವನ್ನ ಪರಿಶೀಲಿಸಲು ಮತ್ತು ಸೆಟ್ಟಿಂಗ್ ನಲ್ಲಿ ಟ್ಯೂಬ್ ಲೈನ್ ಗಳನ್ನ ಹೇಗೆ ಸಂಪರ್ಕಿಸುವುದು ಎಂಬುದನ್ನು ಪ್ರದರ್ಶಿಸಲು ತರಬೇತುದಾರ ಮಂಡಳಿಯಲ್ಲಿ ಸರ್ಕ್ಯೂಟ್ ಅನ್ನ ಹೇಗೆ ಜೋಡಿಸುವುದು ಎಂದು ತಿಳಿಯಿರಿ.